ದಿನಾಂಕ 13/1/2024ರಂದು ಹೊನ್ನಾವರದ ಎಸ್‌ಡಿಎಂ ಮಹಾವಿದ್ಯಾಲಯದಲ್ಲಿ ನಡೆಯುವ ಒಂದು ದಿನದ ವಿಚಾರ ಸಂಕಿರಣದ ಕುರಿತು ಹೊನ್ನಾವರದ ಎಸ್‌ಡಿಎಂ ಮಹಾವಿದ್ಯಾಲಯದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಲಾಯಿತು. ಹೊನ್ನಾವರದ ಎಂಪಿಇ ಸೊಸೈಟಿಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಲಾ, ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ವಾಣಿಜ್ಯ ವಿಭಾಗವು ಐಕ್ಯುಎಸಿ ಸಹಯೋಗ ಹಾಗೂ ಕೆನರಾ ಬ್ಯಾಂಕ್ ಪ್ರಾಯೋಜಕತ್ವದಲ್ಲಿ ದಿನಾಂಕ 13/1/2024ರಂದು ಬ್ಯಾಂಕುಗಳ ವಿಲೀನೀಕರಣ ಸಮಸ್ಯೆಗಳು ಹಾಗೂ ಸವಾಲುಗಳು ಎನ್ನುವ ವಿಷಯದ ಮೇಲೆ ಒಂದು ದಿನದ ರಾಷ್ಟ್ರಮಟ್ಟದ ವಿಚಾರ ಸಂಕಿರಣವನ್ನು ಏರ್ಪಡಿಸಿದೆ. ಈ ವಿಚಾರ ಸಂಕಿರಣವನ್ನು ಮಣಿಪಾಲದ ಕೆನರಾ ಬ್ಯಾಂಕಿನ ವ್ಯವಸ್ಥಾಪಕರಾದ ಎಂಜಿ ಪಂಡಿತ್ ಉದ್ಘಾಟಿಸಲಿದ್ದು, ದಾವಣಗೆರೆ ವಿಶ್ವವಿದ್ಯಾಲಯದ ವಾಣಿಜ್ಯ ಹಾಗೂ ವ್ಯವಹಾರ ಆಡಳಿತ ವಿಭಾಗದ ಡೀನ್ ಡಾಕ್ಟರ್ ಆರ್ ಶಶಿಧರ್ ಅವರು ದಿಕ್ಸೂಚಿ ಭಾಷಣ ಮಾಡಲಿದ್ದಾರೆ. ಈ ವಿಚಾರ ಸಂಕಿರಣದಲ್ಲಿ ಪ್ರಾಚಾರ್ಯರಾದ ಡಾಕ್ಟರ್ ರೇಣುಕಾದೇವಿ ಗೂಳಿಕಟ್ಟೆ ಸಭಾಧ್ಯಕ್ಷತೆ ವಹಿಸಲಿದ್ದು, ಎಂಪಿಇ ಸೊಸೈಟಿಯ ಅಧ್ಯಕ್ಷರಾದ ಕೃಷ್ಣಮೂರ್ತಿ ಭಟ್ ಶಿವಾನಿಯವರು ಗೌರವ ಉಪಸ್ಥಿತಿ ವಹಿಸಲಿದ್ದಾರೆ ಎಂದು ಎಸ್‌ಡಿಎಂ ಕಾಲೇಜಿನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ವಿಚಾರ ಸಂಕಿರಣದ ಸಂಚಾಲಕರು ಹಾಗೂ ವಾಣಿಜ್ಯ ವಿಭಾಗದ ಮುಖ್ಯಸ್ಥರಾದ ಮುಬೀನಾ ಶೇಖ್ ರವರು ಹೇಳಿದರು. ತಜ್ಞತೆಯ ಪರಿಣಿತಿಯನ್ನು ಪಡೆಯಬಹುದು. ಇದು ಸಣ್ಣ ಬ್ಯಾಂಕ್ಗಳ ಕಾರ್ಯನಿರ್ವಹಣೆಯಿಂದ ಸಾಧ್ಯವಿಲ್ಲ. ಒಂದೆಡೆ ಕೇಂದ್ರೀಕೃತವಾಗಿರುವ ಬ್ಯಾಂಕ್ಗಳ ವಿಲೀನದಿಂದಾಗಿ ಭೌಗೋಳಿಕವಾಗಿ ಮತ್ತು ಕಾರ್ಯವ್ಯಾಪ್ತಿಯನ್ನು ವಿಸ್ತರಿಸಲು ಸಾಧ್ಯವಾಗುತ್ತದೆ. ವೃತ್ತಿಪರತೆ, ನೈಪುಣ್ಯತೆ ಸಾಧಿಸಲು ಸಾಧ್ಯವಾಗುತ್ತದೆ. ಜಾಗತಿಕವಾಗಿ ಭಾರತೀಯ ಬ್ಯಾಂಕ್ಗಳು ಗುರುತಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಬ್ಯಾಂಕಿಂಗ್ ವ್ಯವಸ್ಥೆಯ ಮೇಲೆ ಆರ್ಬಿಐ ಹೆಚ್ಚು ನಿಯಂತ್ರಣ ಹೊಂದಲು ಮತ್ತು ತನ್ನ ನೀತಿಯನ್ನು ಅಳವಡಿಸಲು ಸಾಧ್ಯವಾಗಲಿದೆ. ಹೆಚ್ಚು ಬ್ಯಾಂಕ್ಗಳು ವಿಲೀನವಾಗುವುದರಿಂದ ಸಹಜವಾಗಿಯೇ ಶಾಖೆಗಳು ಹೆಚ್ಚಾಗುತ್ತವೆ. ಇದು ಎಲ್ಲರಿಗೂ ಬ್ಯಾಂಕಿಂಗ್ ಸೇವೆ ದೊರೆಯಲು ಸಾಧ್ಯವಾಗುತ್ತದೆ. ಬ್ಯಾಂಕ್ಗಳ ವಿಲೀನೀಕರಣದ ಸವಾಲುಗಳು ಹಲವು. ಅವುಗಳಲ್ಲಿ ಮುಖ್ಯ ಅಂದರೆ, ಫಸ್ಟ್ ಗೋಷ್ಠಿಯಲ್ಲಿ ತಮಿಳುನಾಡಿನ ಡಾಕ್ಟರ್ ಆರ್ ರಾಮಚಂದ್ರನ್ ಅವರು ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಲಿದ್ದಾರೆ. ಮತ್ತು ಅವರ ಜೊತೆಗೆ ದಿವೇಕರ್ ವಾಣಿಜ್ಯ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಡಾಕ್ಟರ್ ಕೇಶವ್ ಕೆಜಿ ಅವರು ಅಧ್ಯಕ್ಷರಾಗಿ ಭಾಗವಹಿಸಲಿದ್ದಾರೆ. ಇದರಲ್ಲಿ ಬ್ಯಾಂಕ್ಗಳ ವಿಲೀನೀಕರಣದಿಂದ ಸಮಾಜದ ಮೇಲೆ ಹಾಗೂ ಬ್ಯಾಂಕ್ಗಳ ವಿಲೀನೀಕರಣದಿಂದ ಮತ್ತಿತರ ಇದರ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಅನ್ನೋದನ್ನು ನಾವು ಅಲ್ಲಿ ವಿಚಾರಿಸ್ತೇವೆ. 2 ವಿಚಾರಗೋಷ್ಠಿಗಳು ನಡೆಯಲಿದ್ದು, ಮೊದಲನೇ ವಿಚಾರಗೋಷ್ಠಿಯಲ್ಲಿ ತಮಿಳುನಾಡಿನ ತಿರುಚನಾಪಳ್ಳಿಯ ಸರ್ಕಾರಿ ಮಹಾವಿದ್ಯಾಲಯದ ಅಧ್ಯಾಪಕರಾದ ಡಾಕ್ಟರ್ ಆರ್ ರಾಮಚಂದ್ರನ್ ರವರು ಸಂಪನ್ಮೂಲ ವ್ಯಕ್ತಿಯಾಗಿ ಹಾಗೂ ಕಾರವಾರದ ದಿವಾಕರ ವಾಣಿಜ್ಯ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಡಾಕ್ಟರ್ ಕೇಶವ್ ಕೆಜಿಯವರು ಅಧ್ಯಕ್ಷರಾಗಿ ಉಪಸ್ಥಿತರಿರುತ್ತಾರೆ. ಮಧ್ಯಾಹ್ನ ನಡೆಯುವ 2ನೇ ಗೋಷ್ಠಿಗೆ ಮಂಗಳೂರಿನ ಶ್ರೀನಿವಾಸ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು ಹಾಗೂ ನಿವೃತ್ತ ಬ್ಯಾಂಕ್ ಅಧಿಕಾರಿಯಾದ ಡಾಕ್ಟರ್ ನಾರಾಯಣ್ ಕಾಯರಕಟ್ಟೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಹಾಗೂ ಮಣಿಪಾಲ್ ವಿಶ್ವವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ ಗಣೇಶ್ ಭಟ್ ರವರು ಅಧ್ಯಕ್ಷರಾಗಿ ಭಾಗವಹಿಸಲಿದ್ದಾರೆ. ಸಂಜೆ ನಡೆಯುವ ಸಮಾರೋಪ ಸಮಾರಂಭಕ್ಕೆ ಎಂಪಿಇ ಸೊಸೈಟಿಯ ಉಪಾಧ್ಯಕ್ಷರಾದ ನಾಗರಾಜ್ ಕಾಮತ್ ರವರು ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಕೆನರಾ ಬ್ಯಾಂಕ್ ಹೊನ್ನಾವರ ಶಾಖೆಯ ವ್ಯವಸ್ಥಾಪಕರಾದ ನವೀನ್ ಪಂಡಿತ್ ರವರು ಹಾಗೂ ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ ವಿಎಂ ಭಂಡಾರಿಯವರು ಗೌರವ ಉಪಸ್ಥಿತಿ ವಹಿಸಲಿದ್ದಾರೆ ಎಂದು ಅವರು ಮಾಹಿತಿ ನೀಡಿದರು. ಇದೀಗ ಸಾರ್ವಜನಿಕ ವಲಯದ 10 ಬ್ಯಾಂಕುಗಳನ್ನು ವಿಲೀನ ಮಾಡಿ ಒಟ್ಟು 4 ಬ್ಯಾಂಕುಗಳನ್ನಾಗಿ ಸರ್ಕಾರ ರೂಪಿಸುವ ದಿಟ್ಟ ನಿರ್ಧಾರವನ್ನು ಕೇಂದ್ರ ಸರ್ಕಾರ ತೆಗೆದುಕೊಂಡಿದೆ. ಮೊದಲ ಪ್ರಯತ್ನದಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹಾಗೂ ಅದರ ಸಹವರ್ತಿ ಬ್ಯಾಂಕುಗಳು ವಿಲೀನಗೊಳಿಸಿದ್ದ ಕೇಂದ್ರ ಸರ್ಕಾರ ಆ ಬಳಿಕ ಬ್ಯಾಂಕ್ ಆಫ್ ಬರೋಡಾ, ದೇನಾ ಬ್ಯಾಂಕ್ ಮತ್ತು ವಿಜಯ ಬ್ಯಾಂಕುಗಳನ್ನು ಒಂದಾಗಿಸಿತ್ತು. ಇದೀಗ ಸಾರ್ವಜನಿಕ ವಲಯದ 10 ಬ್ಯಾಂಕುಗಳನ್ನು ವಿಲೀನ ಮಾಡಿ ಒಟ್ಟು 4 ಬ್ಯಾಂಕುಗಳನ್ನಾಗಿ ಸರ್ಕಾರ ರೂಪಿಸಿದೆ. ಇದರಲ್ಲಿ ನಮ್ಮ ನಾಡಿನ ಕೆನರಾ ಬ್ಯಾಂಕ್, ವಿಜಯ ಬ್ಯಾಂಕ್, ಸಿಂಡಿಕೇಟ್ ಬ್ಯಾಂಕ್ ಮತ್ತು ಕಾರ್ಪೊರೇಷನ್ ಬ್ಯಾಂಕುಗಳು ಸೇರಿವೆ. ಬ್ಯಾಂಕುಗಳ ವಿಲೀನದಿಂದ ಬ್ಯಾಂಕಿಂಗ್ ನಿರ್ವಹಣಾ ವೆಚ್ಚ ಗಣನೀಯ ತಗ್ಗಲಿದೆ. ಈ ಕುರಿತು ಸಾಧಕ ಬಾಧಕಗಳ ಕುರಿತು ವಿಚಾರ ಸಂಕಿರಣದಲ್ಲಿ ಚರ್ಚೆ ನಡೆಯಲಿದ್ದು, ಆಸಕ್ತ ಬ್ಯಾಂಕ್ ಸಿಬ್ಬಂದಿಗಳು, ಸಾರ್ವಜನಿಕರು, ವಿದ್ಯಾರ್ಥಿಗಳು ಭಾಗವಹಿಸಬಹುದು ಎಂದರು. ಬ್ಯಾಂಕ್ ವಿಲೀನೀಕರಣ ಬಹಳ ಮಹತ್ವವನ್ನು ಪಡೆಯುತ್ತಾ ಇದೆ. ಮಕ್ಕಳಿಗೆ ಈ ಬ್ಯಾಂಕ್ ಮರ್ಜರ್ ಹೇಳುವಂಥ ಟಾಪಿಕ್ಕು ಸಬ್ಜೆಕ್ಟ್ ಆಗಿ ಬಂದಿದೆ. ಆದರೆ ಇದರಿಂದ ಏನು ಆಗ್ತದೆ ಹೇಳೋದು ಅವರಿಗೆ ನಾವು ಥಿಯರಿ ಕ್ಲಾಸ್ನಲ್ಲಿ ಕಲಿಸ್ತೇವೆ, ಬಟ್ ಪ್ರಾಕ್ಟಿಕಲ್ ಆಗಿ ಏನು ಗೊತ್ತಿಲ್ಲ. ಸೊ ಆದ್ದರಿಂದ ಇಂತಹ ಒಂದು ವಿಚಾರ ವಿನಿಮಯ ಮಾಡಿಕೊಳ್ಳುವುದರಿಂದ ಏನೇನಾಗಬಹುದು, ಉದಾಹರಣೆಗೆ ಬ್ಯಾಂಕ್ ಮರ್ಜರ್ ಮಾಡುವುದರಿಂದ 2-3 ಬ್ಯಾಂಕುಗಳು ಒಂದಾಗಿ ಅನಾವಶ್ಯಕವಾದ ಖರ್ಚುಗಳನ್ನು ಕಡಿಮೆ ಮಾಡಲಿಕ್ಕೆ ಶಕ್ಯ ಉಂಟು. ಅಂತಂದರೆ ಒಂದು ಬ್ಯಾಂಕಿಗೆ ಒಂದು ಎಮ್ ಡಿ, ಮತ್ತೊಂದು ಬ್ಯಾಂಕಿಗೆ ಒಂದು ಎಮ್ ಡಿ, ಒಬ್ಬರೇ 2 ಮರ್ಜ್ ಮಾಡಿದ್ರಿಂದ ವಿಲೀನ ಮಾಡುವುದರಿಂದ ಒಂದೇ ಎಮ್ ಡಿಯಿಂದ, ಈ ಉದಾಹರಣೆಗೆ ಸಿಂಡಿಕೇಟ್ ಬ್ಯಾಂಕು ಕೆನರಾ ಬ್ಯಾಂಕ್ ಮರ್ಜ್ ಆಯಿತು. ಸೊ ಅಲ್ಲಿಯ ಎಮ್ ಡಿ ಹೋಗ್ಬಿಟ್ರು, ಇಲ್ಲಿ ಮಾತ್ರ ಎಮ್ ಡಿ ಉಳಿದ್ಬಿಟ್ರು. ಸೊ ಆರ್ಥಿಕವಾಗಿ ಬ್ಯಾಂಕಿಗೂ ಉಳಿತಾಯ, ಸಮಾಜದ ಮೇಲೂ ಕೂಡ ಆರ್ಥಿಕವಾದ ಭಾರ ಕಡಿಮೆ. ಸೊ ಅದರಿಂದ ವಿದ್ಯಾರ್ಥಿಗಳಿಗೆ ಇದರೊಂದು ಅವೇರ್ನೆಸ್ ಕ್ರಿಯೇಟ್ ಆಗಬೇಕಾದ್ರೆ ಇಂತಹ ಒಂದು ಚರ್ಚಾಗೋಷ್ಠಿಗಳು ನಡೆದರೆ
ತಿಳ್ಕೊಳ್ಳಿಕ್ಕೆ ಶಕ್ಯ ಉಂಟು. ಯಾವ ರೀತಿಯಾಗಿ ಮರ್ಜರ್ ಅದರಿಂದ ಎಫೆಕ್ಟ್ ಏನಾಯಿತು, ಖರ್ಚುಗಳು ಹೇಗೆ ಕಡಿಮೆ ಆಗ್ತದೆ, ಸಂಪನ್ಮೂಲ ಹೇಗೆ ಕ್ರೋಢೀಕರಣ ಮಾಡಲಿಕ್ಕೆ ಬ್ಯಾಂಕಿಗಳಿಗೆ ಶಕ್ಯ ಆಗ್ತಿರೋದನ್ನು ಇಂತಹ ಒಂದು ಸೆಮಿನಾರ್ ಮೂಲಕ ತಿಳಿಸ್ಬೋದು. ನಾವು ಪಾಠ ಮಾಡಿ ಹೇಳಬಹುದು. ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ VM ಭಂಡಾರಿಯವರು ವಿಚಾರ ಸಂಕಿರಣವು ವಿದ್ಯಾರ್ಥಿಗಳಿಗೆ ಹೇಗೆ ಉಪಯೋಗಕಾರಿಯಾಗಲಿದೆ ಎಂದು ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ MPE ಸೊಸೈಟಿಯ ಅಧ್ಯಕ್ಷರಾದ ಕೃಷ್ಣಮೂರ್ತಿ ಭಟ್ ಶಿವಾನಿ, ಕಾರ್ಯದರ್ಶಿಗಳಾದ SM ಭಟ್, ಜಂಟಿ ಕಾರ್ಯದರ್ಶಿಗಳಾದ JP ಹೆಗಡೆ, ಖಜಾಂಚಿಗಳಾದ ಉಮೇಶ್ ನಾಯ್ಕ್, ಪ್ರಾಚಾರ್ಯರಾದ ಡಾಕ್ಟರ್ ರೇಣುಕಾದೇವಿ ಗೋಳಿಕಟ್ಟೆ, IQAC ಸಂಯೋಜಕರಾದ ಡಾಕ್ಟರ್ ಸುರೇಶ್ S, ವಾಣಿಜ್ಯ ವಿಭಾಗದ ಅಕ್ಷತಾ ನಾಯ್ಕ್, ನೋಯಲ್ಲಾ ಪೆರೇರಾ, ಸಂತೋಷ್ ಮೆಣಸಗಿ ಮೊದಲಾದವರು ಉಪಸ್ಥಿತರಿದ್ದರು. ಮಂಜುನಾಥ ಭಂಡಾರಿ, ಶ್ರೀ ಮಂಜುನಾಥ ನ್ಯೂಸ್, ಹೊನ್ನಾವರ.